ಬೇಡ ಕಣಪ್ಪ ಬೇಡ. ಈ ಪೈಲ್ಸ್ ಒಂದು ಸವಾಸ ಬೇಡವೇ ಬೇಡ. ಪೈಲ್ಸ್ ಆಪ್ರೇಷನ್ ಮಾಡಿಸ್ಕೊಬಿಟ್ಟು ದಿವಸ ಜೀವ ಹೋಯ್ತಾ ಇದೆ. ಬಸ್ರಿ ನೋವು ಬೇಕಾದ್ರೆ ತಿನ್ಬೋದಂತೆ, ಈ ಮೊಳೆ ರೋಗದ ನೋವು ತಿನ್ನೋಕ್ಕಾಗೋದಿಲ್ಲ ಕಣಪ್ಪೋ, ಪ್ರಾಣ ಹೋಯ್ತದೆ. ನಾನುವೇ ಕಾಲದಿಂದನೂ ಬರೀ ಕೋಳಿ ಮಾಂಸನೇ ತಿನ್ಕ ಬಂದ್ಬಿಟ್ಟೆ. ಬಾಡಿ ಎಲ್ಲ ಈಟಾಗೋಯ್ತು. ನಮ್ಮ ಅಪ್ಪ ಅವಂಗೆ ನಾನು ಒಬ್ಬನೇ ಗಂಡು ಮಗ, ನಾನು ಹಿಂದ್ಗುಟ್ಟು ಮುಂದ್ಗುಟ್ರೆಲ್ಲ ಬರೀ ಎಣ್ಣೆ ಇಕ್ಲೆಯ. ಒಬ್ಬನೇ ಗಂಡು ಮಗ ಅಲ್ವಾ ಅಂತ ಅಂದ್ಬಿಟ್ಟು ವಾರಕ್ಕೆ 2 ಸತಿ ನಾಟಿ ಕೋಳಿಯ ಕೂದಿ ಸಾರು ಮಾಡಿ ಇಕ್ಬಿಡ್ಲು. ನೋಡಪ್ಪ ಈಗ ನನ್ನ ಕಥೆಯ ಹಾಳಾದ ಬಾಡ ತಿಂದ್ಬಿಟ್ಟು ನನ್ನ ಪಾಡ ಯಾರಿಗೆ ಹೇಳನೆ ಮಗ. ಯಪ್ಪ, ಡಾಕ್ಟ್ರು ಉಳಿದಿಲ್ಲ ಅಂದ್ಬಿಟ್ಟಿದ್ರು ಕಣ್ಮಗ. ನಾನುವೇ ನನ್ನ ಕತೆ ತೀರೋಯ್ತು ಬಿಡು, ನನ್ನ ತಿಥಿ ಮಾಡ್ಬಿಡ್ತಾರೆ ಅಂತ ಅನ್ಕೊಬಿಟ್ಟಿದ್ದೆ. ಏನೋ ಭಗವಂತ ಉಳಿಸ್ಬಿಟ್ಟ. ಅಯ್ಯೋ, ಈ ನೋವು ತಿನ್ನೋಕ್ಕಿಂತ ಸತ್ತೋಗಿದ್ರೆ ಎಷ್ಟೋ ಚೆನ್ನಾಗಿರೋದು ಅಂತ ಅನಿಸ್ತದೆ ಕಣ್ಮಗ. ಈ ಪೈಲ್ಸ್ ಆಪ್ರೇಷನ್ ನನ್ಗೆ ಹೆಂಗೆ ಮಾಡಿದ್ರು ಗೊತ್ತಲ್ಲ ಮಗ. ಏನು ಮಾಡಿದ್ರು, ನಾನು 2 ಕಾಲುವೆ ಹಿಂಗೆ ಮಾಂಸ ನೇತಾಕ್ತಾರಲ್ಲ ಮಾಂಸದ ಅಂಗಡಿಲಿ, ಹಂಗೆ 2 ಸೇರಿಸಿ ಹಿಂಗೆ ಮ್ಯಾಕ್ ನೇತಾಕ್ಬಿಟ್ರು, ಹಗ್ಗದಲ್ಲಿ ಕಟ್ಬಿಟ್ರು, ಹಿಂಗೆ ಅಗ್ಲಿಸ್ಬಿಟ್ರು ಕಾಲ, ಕುಂಡಿ ಮ್ಯಾಕ್ ಬರುವಂಗೆ ಮಾಡ್ಕೊಬಿಟ್ರು. ಏನು ವಸಿವತ್ತು ಮಾಡಿದ್ರಪ್ಪ ಆಪ್ರೇಷನ್ನ. ತೋಡಿದ್ರು ಅವ್ರ ಮನಕಾಯಾಗ. ಯಪ್ಪ, ಇಷ್ಟು ಬತ್ತಂತೆ ಮಾಂಸ. ಆಮೇಲೆ ಈ ಆಪ್ರೇಷನ್ ಮಾಡೋನು ಡಾಕ್ಟ್ರು ಗಂಡಸು, ಇನ್ನು ಮಿಕ್ತವರೆಲ್ಲ ಈ ಕತ್ರಿ ತಂದ್ಕೊಡೋರು, ಹಳೆ ಬತ್ತಿ ತಂದ್ಕೊಡೋರು ಎಲ್ಲ ಹೆಂಗಸ್ರು, ನರ್ಸ್ಗಳು. ನನಗೆ ಬೇರೆ ನಾಚಿಕೆ, ಅಂಗಿ ಚಡ್ಡಿ ಎಲ್ಲ ಬಿಚ್ಚಾಕ್ಬಿಟ್ಟು ಮಲಗಿಸ್ಬಿಟ್ಟವ್ರೆ ಆ ನರ್ಸ್ಗಳು. ತಾತ ನಾಚಿಕೆಬೇಡಿ ಮನಿ ಕಳಿ ಅಂತವೆ. ನನಗೆ ಮುಜ್ಗರ, ಏನು ಮಾಡಿ ಅಪ್ಪ ಬೇಡ ನನ್ನ ಸಂಕಟ. ಈ ಪೈಲ್ಸ್ ಆಪ್ರೇಷನ್ ಆದಮೇಲೆ ಎಲ್ಲೂ ಹೋಗೋಕಾಯ್ತಲ್ಲ ಬರೋಕಾಯ್ತಲ್ಲ ಕಣ್ಮಗ. ಯಾವ ಮದುವೆ ಕಿರ್ಗಂಚಿ ತಿಥಿಗಳಿಗೆ ಯಾವ್ದಕ್ಕೂ ಹೋಗೋಕಾಯ್ತಲ್ಲ. ಎಲ್ಲೋದ್ರೂ ಈ ದಿಮ್ಮಡಿಕ ಹೋಗ್ಬೇಕು, ಹಿಂಗೆ ಈ ಕುಂಡಿಗೆ ಹಿಂಗೆ ದಿಮ್ಮಡಿಕ ಕೂತ್ಕೋಬೇಕು. ಈ ದಿಂಬೇನಾದ್ರೂ ಅಡಿಗೆ ಹಾಕಳ್ದೆ ಹೋದ್ರೆ ಪ್ರಾಣ ಹೋದಂಗೆ ಆಯ್ತದೆ ಕೂತ್ಕೋವಾಗ. ಆಮೇಲೆ ಈ ಮಾಂಸ ಮಡ್ಡಿ ಮಸಾಲೆ ಏನು ತಿನ್ನುವಂಗಿಲ್ಲ, ಬರೀ ಸಪ್ಪೆ ಸಾರು ಸಪ್ಪೆನ್ನ ತಿನ್ನಕ್ಕೆ ಕೇಳವ್ರೆ. ಆಮೇಲೆ ಈ 2ಕ್ಕೆ ಹೋಗುವಾಗ ದಮ್ ಕಟ್ಬೇಕಾಗಿಲ್ಲ ಕಣ್ಮಗ. ಹೋಗಿ ಕೂತ್ಕೊಂಡು ಇಡ್ಕೇನೆ ಅದೇ ತಪ್ಪನ್ ಬಿದ್ದೋಯ್ತದೆ ಎಲ್ಲ. ಇನ್ನೇನು ಮಗ, ಅಷ್ಟಾಗ್ಲ ತೋಡ್ ಮಡ್ಗೋರೆ ಜಾಗ ಆಗ್ಬಿಡೋದೆ ಕಣೋ ಅಲ್ಲಿ. ಎಲ್ಲ ಒಳ್ಳೆ ಖಾಲಿ ಜಾಗ, ಖಾಲಿ ಸೈಟ್ ಆದಂಗೆ ಆಗ್ಬಿಡೋದೆ ಕಣ್ಮಗ ಕೆಳಗೆ. ಆಪರೇಷನ್ ಹೆಂಗ್ ಮಾಡಿದ್ರು ತೋರ್ಸು. ಎದ್ದೋಗ ಮಕ್ಕ ತಿವ್ದ್ಬಿಟ್ಟು ದೊಣ್ಣೆಲಿ